ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಇರ್ಬೇಕು ನಿಜ, ಆದ್ರೆ ಜೀವನನೇ ಅಡ್ಜಸ್ಟ್ಮೆಂಟ್ ಆಗ್ಬಾರ್ದು ಅಲ್ವಾ? ನಿಮ್ಮನ್ನ ನಿಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದ್ಸಾರಿ 4 ಜನ ಹುಡುಗಿರು ಶೂಸ್ ತಗೋಬೇಕು ಅಂತ ಒಂದು ಚಪ್ಪಲಿ ಅಂಗಡಿಗೆ ಹೋಗ್ತಾರೆ. ಅದ್ರಲ್ಲಿ ಇಬ್ರು ಹುಡುಗಿರ್ಗೆ ಅವ್ರು ಇಷ್ಟಪಡೋ ತರ ಶೂಸ್ ಬಹಳ ಬೇಗ ಸಿಕ್ಬಿಡುತ್ತೆ. ಆದ್ರೆ ಇನ್ನಿಬ್ರು ಹುಡುಗಿರು ಎಷ್ಟು ಹೊತ್ತಾದ್ರೂ ಶೂಸ್ ನ ಸೆಲೆಕ್ಟ್ ಮಾಡೋದಿಲ್ಲ. ಆಗ ಮೊದಲಿಬ್ರು ಹುಡುಗಿರು ಇವ್ರ ಮೇಲೆ ಒತ್ತಡ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮೂರನೇ ಹುಡುಗಿ ಸ್ವಲ್ಪ ಒತ್ತಡದಲ್ಲಿ, ಗಲಿಬಿಲಿಯಲ್ಲಿ, ಕನ್ಫ್ಯೂಷನ್ ಅಲ್ಲಿ ತನ್ನ ಕಾಲಿಗೆ ಸರಿಯಾಗಿ ಫಿಟ್ ಆಗದೆ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಒಂದ್ ಜೊತೆ ಶೂಸ್ ನ ತಗೋತಾಳೆ. ಆದ್ರೆ 4ನೇ ಹುಡುಗಿ ದೃಢವಾಗಿ ಹೇಳ್ತಾಳೆ, ಇಲ್ಲಿ ಯಾವ್ದು ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ನಾನು ತಗೊಳ್ಳೋದಿಲ್ಲ ಅಂತ. ನಂತರ 4 ಜನ ಹುಡುಗಿರು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ದೊಡ್ಡದೊಂದು ಚಪ್ಪಲಿ ಅಂಗಡಿ ಸಿಗತ್ತೆ. ಆಗ 4ನೇ ಹುಡುಗಿ ಅಲ್ಲಿ ತನಗೆ ಇಷ್ಟ ಆಗೋ ತರ ಶೂಸ್ ನ ತಗೋತಾಳೆ. ಆಗ 3ನೇ ಹುಡುಗಿಗೆ ನೋವಾಗತ್ತೆ. ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ನನ್ಗೂ ಒಳ್ಳೆ ಶೂಸ್ ಸಿಕ್ತಿತ್ತು ಅಂತ ಅನ್ಸತ್ತೆ. ಆದ್ರೂ ಪರವಾಗಿಲ್ಲ, ಇದನ್ನ ಯೂಸ್ ಮಾಡಿದ್ರೆ ಆಯ್ತು ಅಂತ ಅವಳು ಅದೇ ಶೂಸ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಕೆಲವೇ ವಾರಗಳಲ್ಲಿ ಆ ಶೂಸ್ ಅವಳಿಗೆ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆಗ ಅವಳು ಶೂಸ್ ಒಳಗಡೆ ಸ್ವಲ್ಪ ಕಾಟನ್ನ ಇಟ್ಕೊಂಡು ಶೂಸ್ ಪ್ಯಾಡ್ ನ ಹಾಕೊಂಡು ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ದಿನ ಅವಳಿಗೆ ಕಂಫರ್ಟ್ ಅನ್ಸುತ್ತೆ. ಆದ್ರೆ ಕೆಲವು ತಿಂಗಳ ನಂತರ ಶೂಸ್ ಮತ್ತೆ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅವಳಿಗೆ ನಡಿಲಿಕ್ಕೆ ತುಂಬಾ ಡಿಸ್ಕಂಫರ್ಟ್ ಅನ್ಸುತ್ತೆ. ಆಗ ಅವಳು ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಆ ಶೂಸ್ ನ ತೆಗೆದು ಬಿಸಾಡ್ತಾಳೆ. ನಾನು ಈ ಕಥೆನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಒಂದು ರಿಲೇಶನ್ಶಿಪ್ಗೆ ಕಮಿಟ್ ಆಗ್ಬೇಕಾದ್ರೆ, ಮದ್ವೆ ಆಗ್ಬೇಕಾದ್ರೆ ಸರಿಯಾಗಿ ಯೋಚಿಸದೆ ಅವಸರದಲ್ಲಿ ನಿರ್ಧಾರಗಳನ್ನ ತಗೋತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ನನ್ನ ತಂದೆ ತಾಯಿಗಳು ಫೋರ್ಸ್ ಮಾಡ್ತಾ ಇದ್ದಾರೆ, ನನ್ನ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ನನ್ಗೆ ಏಜ್ ಆಗ್ತಾ ಇದೆ, ಇವತ್ತು ಹುಡ್ಗಿ ಸಿಗೋದೇ ಕಷ್ಟ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಮದ್ವೆ ಆಗ್ತಾ ಇದ್ದಾರೆ. ಮದ್ವೆ ಆದ್ಮೇಲೆ ಇರೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅಲ್ಲೇ ಒದ್ದಾಡ್ತಾ ಇದ್ದಾರೆ. ಇದು ಕೇವಲ ಮದುವೆ ವಿಚಾರದಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಯಾವುದೇ ಮಹತ್ತರ ನಿರ್ಧಾರಗಳು ಅಂದ್ರೆ ನಮ್ಮ ಎಜುಕೇಶನ್, ಕೆರಿಯರ್, ಬಿಸ್ನೆಸ್, ಯಾವುದೇ ಮಹತ್ತರ ನಿರ್ಧಾರಗಳನ್ನ ನಾವು ತಗೋಬೇಕಾದ್ರೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋಬೇಕು. ಯಾಕೆ ಅಂದ್ರೆ ಶೂಸ್ ನ ಬೇಕಾದ್ರೆ ಬಿಸಾಡಿ ಇನ್ನೊಂದ್ ಜೊತೆ ಶೂನ ತಗೋಬಹುದು. ಆದ್ರೆ ಮದುವೆ, ಎಜುಕೇಶನ್, ಕೆರಿಯರ್, ಬಿಸ್ನೆಸ್ ಇದನ್ನ ನಾವು ಪದೇ ಪದೇ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಬದಲಿಸ್ಲಿಕ್ಕೆ ಹೋದ್ರೆ ನಾವು ಸಾಕಷ್ಟು ಕಳ್ಕೋಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ನಿರ್ಧಾರಗಳನ್ನ ತಗೋಬೇಕಾದ್ರೆ ಸಾಕಷ್ಟು ಬಾರಿ ಯೋಚಿಸಿ ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೊಳ್ಳಿ. ಯಾರದ ಒತ್ತಡಕ್ಕೋ ಒತ್ತಾಯಕ್ಕೋ ಬಲಿಯಾಗಬೇಡಿ. ಯಾಕಂದ್ರೆ ನಿಮಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಿಮಗ್ ಮಾತ್ರ ಗೊತ್ತಿರತ್ತೆ. ನಿಮ್ಮನ್ನ ನಿಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.